ಶಾಕಿಂಗ್ ಆಗಿದೆ ನೋಡಿ. ಮೊನ್ನೆಯಷ್ಟೇ ₹3 4 ಹೆಚ್ಚಳ ಮಾಡಿ ಏನೋ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿತ್ತು. ಈಗ ಹಾಲು ಉತ್ಪಾದಕರಿಗೆ ಹಾವೇಮಲ್ ಟೋಪಿ ಹಾಕ್ತಾ ಅನ್ನೋ ಅನುಮಾನಗಳು ಕಾಡ್ತಾ ಇದೆ. ಹಾಲು ಉತ್ಪಾದಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಸರ್ಕಾರಕ್ಕೆ ಹೊರೆಯಾದ್ರೆ ಗ್ರಾಹಕರಿಗೆ ಬರೆ, ಒಕ್ಕೂಟಕ್ಕೆ ಹೊರೆಯಾದ್ರೆ ರೈತರಿಗೆ ಬರೆ. ಹಾಲು ಒಕ್ಕೂಟಕ್ಕೆ ಆರ್ಥಿಕ ನಷ್ಟದ ನೆಪವನ್ನ ಒಡ್ಡಿ ಈಗ ಅರಣ್ಯಲ್ಲಿ ಹಾಲು ಉತ್ಪಾದಕರಿಗೆ ಶಾಕ್. ಮಾತಾಡಿದರೆ ಕೇಳಿ. 21ನೇ ತಾರೀಕು ಸಭೆ ಸೇರಿ ನಮಗೆ ಇದು ಯಾವುದೂ ಗೊತ್ತಿದ್ದಿಲ್ಲ. ಯಾವುದೋ ಸರ್ಕಾರದವ್ರು ₹4 ಹೆಚ್ಚಿಗೆ ಮಾಡ್ತಾರಂತ ನಮಗೆ ಗೊತ್ತಿದ್ದಿಲ್ಲ. ನಾವು ಈ 20 ಕೋಟಿ ಲಾಸ್ ಅನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ 21ನೇ ತಾರೀಕು ನಡೆಯುವಂತ ಸಭೆಯಲ್ಲಿ ₹3.5 ರೇಟ್ ಅನ್ನು ಕಡಿಮೆ ಮಾಡಿ ನಷ್ಟವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಅದ್ರ ಪ್ರಕಾರ ಅದನ್ನು ಎಕ್ಸಿಕ್ಯೂಟ್ 28ನೇ ತಾರೀಕು ನಮ್ಮ ಅಧಿಕಾರಿಗಳು ಮಾಡಿದರು. ನೆಕ್ಸ್ಟ್ ಮುಖ್ಯಮಂತ್ರಿಗಳು ಸಭೆ ಕರೆದು ₹4 ಹೆಚ್ಚಿಗೆ ಮಾಡಬೇಕು ಅಂದಾಗ 1.4ರಿಂದ ಮತ್ತೆ ನಾವು ₹4 ಹೆಚ್ಚಿಗೆ ಮಾಡಿದ್ವಿ. ₹4 ಹೆಚ್ಚಿಗೆ ಮಾಡಿ ₹32.5 ರೇಟ್ನಿಂದ ನಾವು ಹಾಲನ್ನ ರೈತರಿಂದ ನಾವು ಒಕ್ಕೂಟದವರು ಖರೀದಿ ಮಾಡ್ತಾ ಇದ್ದೀವಿ. ಇದನ್ನ ಪರಿಶೀಲನೆ ಮಾಡಿದಾಗ 3 ಒಕ್ಕೂಟ ಲಾಸ್ ಆಗಿದೆ. ಹಾವೇರಿ, ಬಿಜಾಪುರ ಇಲ್ಲ, ಬಳ್ಳಾರಿ ಇಲ್ಲ. ಸೊ ದರ ಪರಿಶೀಲನೆ ಮಾಡಿದಾಗ ನಾವು ಎಷ್ಟು ಮಾಡ್ತೀವಿ, ಹಾಗೆ ದರ ಎಷ್ಟು ಮಾಡ್ತೀವಿ ಅಂತ ಹೇಳಿಲ್ಲ, ಮಾಡಿದ್ರೆ ನೇರವಾಗಿ ಕೊಡಬೇಕು ಅಂತ ಬಂತು. ಹಾಗೇನಿದ್ರು ನಮ್ಮ ಹಳೆ ಹಿಂದಿನ ಅಧ್ಯಕ್ಷರಿದ್ದಾಗ ಒಕ್ಕೂಟದ ಇವರು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಇದ್ದು, KMKS ಎಲ್ಲ ಇವರು ನಿರ್ದೇಶಕರು ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾಗ ನಮ್ಮ ಒಕ್ಕೂಟ ನಮ್ಮ 1,40,40,000 ಬರ್ತಾ ಇದೆ. ನಮ್ಮ ಸೇಲ್ ಆಗ್ತಿರೋದು 15,000, ಈಗ 18,000 20,000. ಅದ್ರ ಪ್ರಕಾರ ನಮ್ದು ಟೋಟಲ್ ಆಗಿ ನಾವು 50 ಪೈಸೆ ಅಷ್ಟೇ ಪಾಸ್ ಆನ್ ಮಾಡಬಹುದು. ಇಲ್ಲಾಂದ್ರೆ ಏನು ನಾವು ಪಾಸ್ ಆನ್ ರೇಟ್ ಕೊಡ್ತಾ ಇದ್ವಿ ಅದ್ರ ಪ್ರಕಾರ ಪ್ರತಿ ತಿಂಗಳು ನಾವು ಒಂದು ಲಾಸ್ ಬರುತ್ತೆ. ಅದಕ್ಕೆ ಅವರು ಅದನ್ನ ನೋಡಬಿಟ್ಟು ನೀವು ಹಾವೇರಿ ಒಕ್ಕೂಟಕ್ಕೆ ಸಪರೇಟ್ ಆಗಿ ಏನಾದ್ರು ಈಗ ಸ್ಟಾರ್ಟ್ ಪ್ರಾರಂಭ ಆಗಿರೋದು ಮಾರುಕಟ್ಟೆ ಇಲ್ಲ ಅಂತ ಎಲ್ಲರಿಗೂ ಅದನ್ನ ಮತ್ತೆ ಶಾಕಿಂಗ್ ಆಗಿದೆ ನೋಡಿ. ಮೊನ್ನೆಯಷ್ಟೇ ₹3 4 ಹೆಚ್ಚಳ ಮಾಡಿ ಏನೋ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿತ್ತು. ಈಗ ಹಾಲು ಉತ್ಪಾದಕರಿಗೆ ಹಾವೇಮಲ್ ಟೋಪಿ ಹಾಕ್ತಾ ಅನ್ನೋ ಅನುಮಾನಗಳು ಕಾಡ್ತಾ ಇದೆ. ಹಾಲು ಉತ್ಪಾದಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಸರ್ಕಾರಕ್ಕೆ ಹೊರೆಯಾದ್ರೆ ಗ್ರಾಹಕರಿಗೆ ಬರೆ, ಒಕ್ಕೂಟಕ್ಕೆ ಹೊರೆಯಾದ್ರೆ ರೈತರಿಗೆ ಬರೆ. ಹಾಲು ಒಕ್ಕೂಟಕ್ಕೆ ಆರ್ಥಿಕ ನಷ್ಟದ ನೆಪವನ್ನ ಒಡ್ಡಿ ಈಗ ಅರಣ್ಯಲ್ಲಿ ಹಾಲು ಉತ್ಪಾದಕರಿಗೆ ಶಾಕ್. ಮಾತಾಡಿದರೆ ಕೇಳಿ. 21ನೇ ತಾರೀಕು ಸಭೆ ಸೇರಿ ನಮಗೆ ಇದು ಯಾವುದೂ ಗೊತ್ತಿದ್ದಿಲ್ಲ. ಯಾವುದೋ ಸರ್ಕಾರದವ್ರು ₹4 ಹೆಚ್ಚಿಗೆ ಮಾಡ್ತಾರಂತ ನಮಗೆ ಗೊತ್ತಿದ್ದಿಲ್ಲ. ನಾವು ಈ 20 ಕೋಟಿ ಲಾಸ್ ಅನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ 21ನೇ ತಾರೀಕು ನಡೆಯುವಂತ ಸಭೆಯಲ್ಲಿ ₹3.5 ರೇಟ್ ಅನ್ನು ಕಡಿಮೆ ಮಾಡಿ ನಷ್ಟವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಅದ್ರ ಪ್ರಕಾರ ಅದನ್ನು ಎಕ್ಸಿಕ್ಯೂಟ್ 28ನೇ ತಾರೀಕು ನಮ್ಮ ಅಧಿಕಾರಿಗಳು ಮಾಡಿದರು. ನೆಕ್ಸ್ಟ್ ಮುಖ್ಯಮಂತ್ರಿಗಳು ಸಭೆ ಕರೆದು ₹4 ಹೆಚ್ಚಿಗೆ ಮಾಡಬೇಕು ಅಂದಾಗ 1.4ರಿಂದ ಮತ್ತೆ ನಾವು ₹4 ಹೆಚ್ಚಿಗೆ ಮಾಡಿದ್ವಿ. ₹4 ಹೆಚ್ಚಿಗೆ ಮಾಡಿ ₹32.5 ರೇಟ್ನಿಂದ ನಾವು ಹಾಲನ್ನ ರೈತರಿಂದ ನಾವು ಒಕ್ಕೂಟದವರು ಖರೀದಿ ಮಾಡ್ತಾ ಇದ್ದೀವಿ. ಇದನ್ನ ಪರಿಶೀಲನೆ ಮಾಡಿದಾಗ 3 ಒಕ್ಕೂಟ ಲಾಸ್ ಆಗಿದೆ. ಹಾವೇರಿ, ಬಿಜಾಪುರ ಇಲ್ಲ, ಬಳ್ಳಾರಿ ಇಲ್ಲ. ಸೊ ದರ ಪರಿಶೀಲನೆ ಮಾಡಿದಾಗ ನಾವು ಎಷ್ಟು ಮಾಡ್ತೀವಿ, ಹಾಗೆ ದರ ಎಷ್ಟು ಮಾಡ್ತೀವಿ ಅಂತ ಹೇಳಿಲ್ಲ, ಮಾಡಿದ್ರೆ ನೇರವಾಗಿ ಕೊಡಬೇಕು ಅಂತ ಬಂತು. ಹಾಗೇನಿದ್ರು ನಮ್ಮ ಹಳೆ ಹಿಂದಿನ ಅಧ್ಯಕ್ಷರಿದ್ದಾಗ ಒಕ್ಕೂಟದ ಇವರು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಇದ್ದು, KMKS ಎಲ್ಲ ಇವರು ನಿರ್ದೇಶಕರು ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾಗ ನಮ್ಮ ಒಕ್ಕೂಟ ನಮ್ಮ 1,40,40,000 ಬರ್ತಾ ಇದೆ. ನಮ್ಮ ಸೇಲ್ ಆಗ್ತಿರೋದು 15,000, ಈಗ 18,000 20,000. ಅದ್ರ ಪ್ರಕಾರ ನಮ್ದು ಟೋಟಲ್ ಆಗಿ ನಾವು 50 ಪೈಸೆ ಅಷ್ಟೇ ಪಾಸ್ ಆನ್ ಮಾಡಬಹುದು. ಇಲ್ಲಾಂದ್ರೆ ಏನು ನಾವು ಪಾಸ್ ಆನ್ ರೇಟ್ ಕೊಡ್ತಾ ಇದ್ವಿ ಅದ್ರ ಪ್ರಕಾರ ಪ್ರತಿ ತಿಂಗಳು ನಾವು ಒಂದು ಲಾಸ್ ಬರುತ್ತೆ. ಅದಕ್ಕೆ ಅವರು ಅದನ್ನ ನೋಡಬಿಟ್ಟು ನೀವು ಹಾವೇರಿ ಒಕ್ಕೂಟಕ್ಕೆ ಸಪರೇಟ್ ಆಗಿ ಏನಾದ್ರು ಈಗ ಸ್ಟಾರ್ಟ್ ಪ್ರಾರಂಭ ಆಗಿರೋದು ಮಾರುಕಟ್ಟೆ ಇಲ್ಲ ಅಂತ ಎಲ್ಲರಿಗೂ ಅದನ್ನ ಮತ್ತೆ ಶಾಕಿಂಗ್ ಆಗಿದೆ ನೋಡಿ. ಮೊನ್ನೆಯಷ್ಟೇ ₹3 4 ಹೆಚ್ಚಳ ಮಾಡಿ ಏನೋ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿತ್ತು. ಈಗ ಹಾಲು ಉತ್ಪಾದಕರಿಗೆ ಹಾವೇಮಲ್ ಟೋಪಿ ಹಾಕ್ತಾ ಅನ್ನೋ ಅನುಮಾನಗಳು ಕಾಡ್ತಾ ಇದೆ. ಹಾಲು ಉತ್ಪಾದಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಸರ್ಕಾರಕ್ಕೆ ಹೊರೆಯಾದ್ರೆ ಗ್ರಾಹಕರಿಗೆ ಬರೆ, ಒಕ್ಕೂಟಕ್ಕೆ ಹೊರೆಯಾದ್ರೆ ರೈತರಿಗೆ ಬರೆ. ಹಾಲು ಒಕ್ಕೂಟಕ್ಕೆ ಆರ್ಥಿಕ ನಷ್ಟದ ನೆಪವನ್ನ ಒಡ್ಡಿ ಈಗ ಅರಣ್ಯಲ್ಲಿ ಹಾಲು ಉತ್ಪಾದಕರಿಗೆ ಶಾಕ್. ಮಾತಾಡಿದರೆ ಕೇಳಿ.
21ನೇ ತಾರೀಕು ಸಭೆ ಸೇರಿ ನಮಗೆ ಇದು ಯಾವುದೂ ಗೊತ್ತಿದ್ದಿಲ್ಲ. ಯಾವುದು ಸರ್ಕಾರದವ್ರು 4 ರೂಪಾಯಿ ಹೆಚ್ಚಿಗೆ ಮಾಡ್ತಾರಂತ ನಮಗೆ ಗೊತ್ತಿದ್ದಿಲ್ಲ. ನಾವು ಈ 20 ಕೋಟಿ ಲಾಸ್ ಅನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ 21ನೇ ತಾರೀಕು ನಡೆಯುವಂತ ಸಭೆಯಲ್ಲಿ 3.5 ರೂಪಾಯಿ ರೇಟ್ ಅನ್ನು ಕಡಿಮೆ ಮಾಡಿ ನಷ್ಟವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಅದ್ರ ಪ್ರಕಾರ ಅದನ್ನು ಎಕ್ಸಿಕ್ಯೂಟ್ 28ನೇ ತಾರೀಕು ನಮ್ಮ ಅಧಿಕಾರಿಗಳು ಮಾಡಿದರು. ನೆಕ್ಸ್ಟ್ ಮುಖ್ಯಮಂತ್ರಿಗಳು ಸಭೆ ಕರೆದು 4 ರೂಪಾಯಿ ಹೆಚ್ಚಿಗೆ ಮಾಡಬೇಕು ಅಂದಾಗ 1.4ರಿಂದ ಮತ್ತೆ ನಾವು 4 ರೂಪಾಯಿ ಹೆಚ್ಚಿಗೆ ಮಾಡಿದ್ವಿ. 4 ರೂಪಾಯಿ ಹೆಚ್ಚಿಗೆ ಮಾಡಿ 32 ರೂಪಾಯಿ 5 ಪೈಸೆ ರೇಟ್ನಂಗ ನಾವು ಹಾಲನ್ನ ರೈತರಿಂದ ನಾವು ಒಕ್ಕೂಟದವರು ಖರೀದಿ ಮಾಡ್ತಾ ಇದ್ವಿ. ಇದು ಪರಿಶೀಲನೆ ಮಾಡಿದಾಗ 3 ಒಕ್ಕೂಟ ಲಾಸ್ ಆಗಿದೆ. ಹಾವೇರಿ, ಬಿಜಾಪುರ ಇಲ್ಲ, ಬಳ್ಳಾರಿ ಇಲ್ಲ. ಸೊ ದರ ಪರಿಶೀಲನೆ ಮಾಡಿದಾಗ ನಾವು ಎಷ್ಟು ಮಾಡ್ತೀವಿ ಹಾಗೆ ದರ ಎಷ್ಟು ಮಾಡ್ತೀವಿ ಅಂತ ಹೇಳಿಲ್ಲ, ಮಾಡಿದ್ರೆ ನೇರವಾಗಿ ಕೊಡಬೇಕು ಅಂತ ಬಂತು. ಹಾಗೇನಿದ್ರು ನಮ್ಮ ಹಳೆ ಹಿಂದಿನ ಅಧ್ಯಕ್ಷರಿದ್ದಾಗ ಒಕ್ಕೂಟದ ಇವರು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಇದ್ರು, KMKS ಎಲ್ಲ ಇವರು ನಿರ್ದೇಶಕರು ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾಗ ನಮ್ಮ ಒಕ್ಕೂಟ 1,40,40,000 ಬರ್ತಾ ಇದೆ. ನಮ್ ಸೇಲ್ ಆಗ್ತಿರೋದು 18,000, ಈಗ 18ರಿಂದ 20,000. ಅದ್ರ ಪ್ರಕಾರ ನಮ್ದು ಟೋಟಲ್ ಆಗಿ ನಾವು 50 ಪೈಸೆ ಅಷ್ಟೇ ಪಾಸ್ ಆನ್ ಮಾಡ್ಬೋದು. ಇಲ್ಲಾಂದ್ರೆ ಏನು ನಾವು ಪಾಸ್ ಆನ್ ರೇಟ್ ಕೊಡ್ತಾ ಇದೀವಿ ಅದ್ರ ಪ್ರಕಾರ ಪ್ರತಿ ತಿಂಗಳು ನಾವು ಒಂದು ಲಾಸ್ ಬರುತ್ತೆ. ಅದಕ್ಕೆ ಅವರು ಅದನ್ನ ನೋಡಬಿಟ್ಟು ನೀವು ಹಾವೇರಿ ಒಕ್ಕೂಟಕ್ಕೆ ಸಪರೇಟ್ ಆಗಿ ಏನಾದ್ರು ಈಗ ಸ್ಟಾರ್ಟ್ ಪ್ರಾರಂಭ ಆಗಿರೋದು ಮಾರುಕಟ್ಟೆ ಇಲ್ಲ ಅಂತ ಎಲ್ಲರಿಗೂ ಅದನ್ನ ಮತ್ತೆ ಶಾಕಿಂಗ್ ಆಗಿದೆ ನೋಡಿ. ಮೊನ್ನೆ ಅಷ್ಟೇ 3 ರೂಪಾಯಿಂದ 4 ರೂಪಾಯಿ ಹೆಚ್ಚಳ ಮಾಡಿ ಏನೋ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿತ್ತು. ಈಗ ಹಾಲು ಉತ್ಪಾದಕರಿಗೆ ಹಾವೇಮಲ್ ಟೋಪಿ ಹಾಕ್ತಾ ಅನ್ನೋ ಅನುಮಾನಗಳು ಕಾಡ್ತಾ ಇದೆ. ಹಾಲು ಉತ್ಪಾದಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಸರ್ಕಾರಕ್ಕೆ ಹೊರೆಯಾದ್ರೆ ಗ್ರಾಹಕರಿಗೆ ಬರೆ, ಒಕ್ಕೂಟಕ್ಕೆ ಹೊರೆಯಾದ್ರೆ ರೈತರಿಗೆ ಬರೆ. ಹಾಲು ಒಕ್ಕೂಟಕ್ಕೆ ಆರ್ಥಿಕ ನಷ್ಟದ ನೆಪವನ್ನ ಒಡ್ಡಿ ಈಗ ಅರಣ್ಯಲ್ಲಿ ಹಾಲು ಉತ್ಪಾದಕರಿಗೆ ಶಾಕ್. ಮಾತಾಡಿದರೆ ಕೇಳಿ. 21ನೇ ತಾರೀಕು ಸಭೆ ಸೇರಿ ನಮಗೆ ಇದು ಯಾವುದೂ ಗೊತ್ತಿದ್ದಿಲ್ಲ. ಯಾವುದು ಸರ್ಕಾರದವ್ರು 4 ರೂಪಾಯಿ ಹೆಚ್ಚಿಗೆ ಮಾಡ್ತಾರಂತ ನಮಗೆ ಗೊತ್ತಿದ್ದಿಲ್ಲ. ನಾವು ಈ 20 ಕೋಟಿ ಲಾಸ್ ಅನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ 21ನೇ ತಾರೀಕು ನಡೆಯುವಂತ ಸಭೆಯಲ್ಲಿ 3.5 ರೂಪಾಯಿ ರೇಟ್ ಅನ್ನು ಕಡಿಮೆ ಮಾಡಿ ನಷ್ಟವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಅದ್ರ ಪ್ರಕಾರ ಅದನ್ನು ಎಕ್ಸಿಕ್ಯೂಟ್ 28ನೇ ತಾರೀಕು ನಮ್ಮ ಅಧಿಕಾರಿಗಳು ಮಾಡಿದರು. ನೆಕ್ಸ್ಟ್ ಮುಖ್ಯಮಂತ್ರಿಗಳು ಸಭೆ ಕರೆದು 4 ರೂಪಾಯಿ ಹೆಚ್ಚಿಗೆ ಮಾಡಬೇಕು ಅಂದಾಗ 1.4ರಿಂದ ಮತ್ತೆ ನಾವು 4 ರೂಪಾಯಿ ಹೆಚ್ಚಿಗೆ ಮಾಡಿದ್ವಿ. 4 ರೂಪಾಯಿ ಹೆಚ್ಚಿಗೆ ಮಾಡಿ 32 ರೂಪಾಯಿ 5 ಪೈಸೆ ರೇಟ್ನಂಗ ನಾವು ಹಾಲನ್ನ ರೈತರಿಂದ ನಾವು ಒಕ್ಕೂಟದವರು ಖರೀದಿ ಮಾಡ್ತಾ ಇದ್ವಿ. ಇದು ಪರಿಶೀಲನೆ ಮಾಡಿದಾಗ 3 ಒಕ್ಕೂಟ ಲಾಸ್ ಆಗಿದೆ. ಹಾವೇರಿ, ಬಿಜಾಪುರ ಇಲ್ಲ, ಬಳ್ಳಾರಿ ಇಲ್ಲ. ಸೊ ದರ ಪರಿಶೀಲನೆ ಮಾಡಿದಾಗ ನಾವು ಎಷ್ಟು ಮಾಡ್ತೀವಿ ಹಾಗೆ ದರ ಎಷ್ಟು ಮಾಡ್ತೀವಿ ಅಂತ ಹೇಳಿಲ್ಲ, ಮಾಡಿದ್ರೆ ನೇರವಾಗಿ ಕೊಡಬೇಕು ಅಂತ ಬಂತು. ಹಾಗೇನಿದ್ರು ನಮ್ಮ ಹಳೆ ಹಿಂದಿನ ಅಧ್ಯಕ್ಷರಿದ್ದಾಗ ಒಕ್ಕೂಟದ ಇವರು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಇದ್ರು, KMKS ಎಲ್ಲ ಇವರು ನಿರ್ದೇಶಕರು ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾಗ ನಮ್ಮ ಒಕ್ಕೂಟ 1,40,40,000 ಬರ್ತಾ ಇದೆ. ನಮ್ ಸೇಲ್ ಆಗ್ತಿರೋದು 18,000, ಈಗ 18ರಿಂದ 20,000. ಅದ್ರ ಪ್ರಕಾರ ನಮ್ದು ಟೋಟಲ್ ಆಗಿ ನಾವು 50 ಪೈಸೆ ಅಷ್ಟೇ ಪಾಸ್ ಆನ್ ಮಾಡ್ಬೋದು. ಇಲ್ಲಾಂದ್ರೆ ಏನು ನಾವು ಪಾಸ್ ಆನ್ ರೇಟ್ ಕೊಡ್ತಾ ಇದೀವಿ ಅದ್ರ ಪ್ರಕಾರ ಪ್ರತಿ ತಿಂಗಳು ನಾವು ಒಂದು ಲಾಸ್ ಬರುತ್ತೆ. ಅದಕ್ಕೆ ಅವರು ಅದನ್ನ ನೋಡಬಿಟ್ಟು ನೀವು ಹಾವೇರಿ ಒಕ್ಕೂಟಕ್ಕೆ ಸಪರೇಟ್ ಆಗಿ ಏನಾದ್ರು ಈಗ ಸ್ಟಾರ್ಟ್ ಪ್ರಾರಂಭ ಆಗಿರೋದು ಮಾರುಕಟ್ಟೆ ಇಲ್ಲ ಅಂತ ಎಲ್ಲರಿಗೂ ಅದನ್ನ ಮತ್ತೆ